ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ವಿ ಮುನಾವರ್ ದೊಡ್ಡಬ್ಬಿಗೆರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಎಕ್ಸ್ ಮುನ್ಸಿಪಲ್ PU ಕಾಲೇಜಿನ ಸಂಕ್ಷಿಪ್ತ ಇತಿಹಾಸ ನೋಡೋಣ. ಜೊತೆಗೆ ಇವತ್ತು ಏಪ್ರಿಲ್ 30ರಂದು ನಿವೃತ್ತಿಯಾಗಿರ್ತಕ್ಕಂಥ ಶ್ರೀಯುತ ಸುರೇಶ್ ರಂಗಪ್ಪ ಸರ್ ಇವರು KSEAB ಉಪನಿರ್ದೇಶಕ ಸ್ಥಾನದಿಂದ ಇವತ್ತು ನಿವೃತ್ತಿಯಾಗಿದ್ದಾರೆ. ಇವರ ಬಗ್ಗೆ, ಇವರ ಸಹೋದ್ಯೋಗಿಗಳು, ಇವರ ಜೊತೆ ಕೆಲಸ ಮಾಡಿರೋರು, ಇವರ ವೃತ್ತಿ ಜೀವನದಲ್ಲಿ ಸ್ನೇಹಿತರಾಗಿ ಇವರ ಬೆಂಬಲಕ್ಕೆ ನಿಂತವರು ಮತ್ತು ಆ ಕಾಲೇಜಿನ ಸಹೋದ್ಯೋಗಿ ಮಿತ್ರರು ಹಾರೈಸಿದ್ದಾರೆ. ಅದೇನು ಅಂತ ತಿಳ್ಕೊಳ್ಳೋಣ. ವೀಕ್ಷಕರೇ, ದಾವಣಗೆರೆ ದಕ್ಷಿಣ ಭಾಗದ ಸರ್ಕಾರಿ ಮಾಜಿ ಪುರಸಭೆ ಪದವಿ ಪೂರ್ವ ಕಾಲೇಜಿಗೆ 140 ವರ್ಷಗಳ ಇತಿಹಾಸವಿದೆ. ಕಟ್ಟಡ ಹಳೆಯದಾದರೂ ಶಾಲೆ ಆರಂಭವಾದದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿಯೇ. ಕಾಲ ಬದಲಾದಂತೆಲ್ಲ ಹಳೆಯ ಕಟ್ಟಡಕ್ಕೆ ಮೂಲ ಸೌಕರ್ಯಗಳ ಕೊರತೆ ಎದ್ದು ಕಾಣುತ್ತಿತ್ತು. ತರಗತಿ ಕೊಠಡಿಗಳ ಕೊರತೆ, ತರಗತಿ ಕೊಠಡಿಗಳಲ್ಲಿ ಪೀಠೋಪಕರಣಗಳ ಕೊರತೆ, ಸುಸಜ್ಜಿತವಾದ ಪ್ರಯೋಗಶಾಲೆಗಳ ಕೊರತೆ ಹಾಗೂ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆಯ ಕೊರತೆ ಎದ್ದು ಕಾಣುತ್ತಿತ್ತು. ಅಲ್ಲದೆ ಮಳೆ ಬಂದಾಗ ಅಪಾರ ಪ್ರಮಾಣದ ಮಳೆಯ ನೀರು ಕಾಲೇಜಿನ ಆವರಣದಲ್ಲಿ ನಿಂತು ಕ್ರೀಡಾ ಚಟುವಟಿಕೆಗಳಿಗೆ ತೊಂದರೆಯಾಗುತ್ತಿತ್ತು. ಇದನ್ನು ಮನಗಂಡ ಪ್ರಾಚಾರ್ಯರು ಮತ್ತು ಉಪನ್ಯಾಸಕರ ತಂಡ ಹೊಸ ಕಾಲೇಜಿನ ಪ್ರಸ್ತಾವನೆಯನ್ನು ಮಾನ್ಯ ಶಾಸಕರ ಮುಂದಿಡಲು ನಿರ್ಧರಿಸಿದರು. ತರಗತಿ ಕೊಠಡಿಗಳ ನಿರ್ಮಾಣದ ಪ್ರಸ್ತಾವನೆಯನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿದ ಮಾನ್ಯ ಶಾಸಕರು ತಮ್ಮ ನಿಧಿಯಿಂದ ಒಟ್ಟು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಟ್ಟು 8 ಕೊಠಡಿಗಳ ನಿರ್ಮಾಣ ಕಾರ್ಯ ಭರದಿಂದ ಸಾಗಿತು. ಸುಸಜ್ಜಿತವಾದ ವಿಜ್ಞಾನ ಪ್ರಯೋಗಶಾಲೆಗಳು ನಿರ್ಮಾಣವಾದವು. ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ತರಗತಿ ಕೊಠಡಿಗಳಿಗೆ ದೊಡ್ಡ ಗಾತ್ರದ ಸ್ಮಾರ್ಟ್ ಟಿವಿಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ಜೊತೆಗೆ ಸುಸಜ್ಜಿತವಾದ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್, ವಾಣಿಜ್ಯ ವಿಭಾಗದಲ್ಲಿ CACPT ಇಂಟಿಗ್ರೇಟೆಡ್ PU ಕೋರ್ಸ್, ಸುಸಜ್ಜಿತವಾದ ಗ್ರಂಥಾಲಯ ಸೌಲಭ್ಯ, ಪ್ರತ್ಯೇಕ ಶೌಚಾಲಯ ಸೌಲಭ್ಯ, ಹೀಗೆ 10 ಹಲವು ಸೌಲಭ್ಯಗಳು ಕಾಲೇಜಿನ ಮೆರುಗನ್ನು ಹೆಚ್ಚಿಸಿವೆ. ಕಾಲೇಜಿಗೆ ವಿದ್ಯಾರ್ಥಿಗಳ ಪ್ರವೇಶ ಸಂಖ್ಯೆ ಹೆಚ್ಚಿಸಲು ದಾಖಲಾತಿ ಆಂದೋಲನಗಳನ್ನು ಹಮ್ಮಿಕೊಳ್ಳಲಾಯಿತು. ಶಿಸ್ತು ಹಾಗೂ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಿ ಸರಣಿ ಸ್ವಚ್ಛತಾ ಕಾರ್ಯಗಳನ್ನು ಸಾಮೂಹಿಕವಾಗಿ ಕೈಗೊಳ್ಳಲಾಯಿತು. ಪ್ಲಾಸ್ಟಿಕ್ ಮುಕ್ತ ಕ್ಯಾಂಪಸ್ ಅನ್ನಾಗಿ ಪರಿವರ್ತಿಸುವಲ್ಲಿ ಶ್ರೀಯುತ ಸುರೇಶ್ ಆರ್ ಇವರ ಪಾತ್ರ ಗಣನೀಯವಾದ್ದು. ಜೊತೆಗೆ ಸಕ್ರಿಯವಾಗಿ NSS ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ವಿದ್ಯಾರ್ಥಿಗಳು ಪರಿಸರ ಜಾಥಾದಲ್ಲಿ ಪಾಲ್ಗೊಂಡು ಪರಿಸರ ಗಿಡ ಮರದ ಮಹತ್ವವನ್ನು ಮನಗಂಡು ಕಾಲೇಜಿನ ಆವರಣದಲ್ಲಿ ಹಸಿರು ವನ ನಿರ್ಮಿಸಲು ಪ್ರಯತ್ನಿಸಿದ್ದಾರೆ. ವಿದ್ಯಾರ್ಥಿಗಳ ಹಾಜರಾತಿ ಹಾಗೂ ಫಲಿತಾಂಶ ಸುಧಾರಿಸುವ ನಿಟ್ಟಿನಲ್ಲಿ ಇಲಾಖೆಯ ಸೂಚನೆಯಂತೆ ಪೋಷಕರ ಮಹಾಸಭೆಗಳನ್ನು ಕೂಡ ನಡೆಸಲಾಗಿದೆ. ಯಾವುದೇ ಕಾರ್ಪೊರೇಟ್ ಕಾಲೇಜಿಗಿಂತ ಕಡಿಮೆಯಲ್ಲದ ಸೌಲಭ್ಯಗಳನ್ನು ಹೊಂದಿರುವ ಸರ್ಕಾರಿ ಮಾಜಿ ಪುರಸಭೆ ಪದವಿ ಪೂರ್ವ ಕಾಲೇಜು ಅತ್ಯುತ್ತಮವಾದ ಫಲಿತಾಂಶ ಕೂಡ ನೀಡುತ್ತಿದೆ. ಸದರಿ ಕಾಲೇಜಿನ ಅಭಿವೃದ್ಧಿಗೆ ಅಲ್ಲಿನ ಪ್ರಾಚಾರ್ಯರಾಗಿ ಕರ್ತವ್ಯ ನಿರ್ವಹಿಸಿದ್ದ ಶ್ರೀಯುತ R ಸುರೇಶ್ ಸರ್ ಅವರು 2024-25ರ ಜಿಲ್ಲಾಡಳಿತ ನೀಡುವ ಸರ್ವೋತ್ತಮ ಸೇವಾ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಒಟ್ಟಿನಲ್ಲಿ ಕಾಲೇಜಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ ಪ್ರಾಚಾರ್ಯರು
ಹಿರಿಯ ಉಪನ್ಯಾಸಕರು, ಬೋಧಕ ಬೋಧಕೇತರ ವರ್ಗದವರು, ಸಿಡಿಸಿ ಮತ್ತು ಎಸ್ಡಿಎಂಸಿ ಸದಸ್ಯರು, ಜಿಲ್ಲಾಡಳಿತ ಸಹಕಾರ ಕಾಲೇಜನ್ನು ಇನ್ನೂ ಎತ್ತರಕ್ಕೆ ಏರಿಸಲಿ ಎನ್ನುವ ಕಾಲೇಜಿನ ಕೀರ್ತಿ ಪತಾಕೆಯನ್ನು ಇನ್ನೂ ಎತ್ತರಕ್ಕೆ ಹಾರಿಸಲಿ ಎಂದು ಹಾರೈಸೋಣ. ಧನ್ಯವಾದಗಳು. ಇವತ್ತು ಮಾಜಿ ಪುರಸಭೆ ಕಾಲೇಜು ಈ ಒಂದು ಹಂತಕ್ಕೆ ಬೆಳವಣಿಗೆ ಆಗಿದೆ ಅಂತ ಹೇಳಿದರೆ ಅದು ಆರ್ ಸುರೇಶ್ ಸರ್ ಅವರ ಪರಿಶ್ರಮದಿಂದನೇ. ಆರ್ ಸುರೇಶ್ ಸರ್ ಅವರು ಇಲಾಖೆಯ ಎಲ್ಲ ಅನುದಾನಗಳನ್ನು ಬಳಕೆ ಮಾಡಿಕೊಂಡು ಅದರಲ್ಲಿ ಭಾಳ ಮುಖ್ಯವಾಗಿ PWD ಆಗಿರ್ಬೋದು, ನಿರ್ಮಿತಿ ಕೇಂದ್ರದಿಂದಾಗಿರ್ಬೋದು, ದಾವಣಗೆರೆ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ದಾವಣಗೆರೆ ಸ್ಮಾರ್ಟ್ ಸಿಟಿ ಆಗಿರ್ಬೋದು, ಎಲ್ಲ ಕಚೇರಿಗಳಿಗೆ ಅಲೆದಾಡಿ, ಹಾಗೆ ಕಾರ್ಪೊರೇಷನ್ ಆಗಿರ್ಬೋದು, ನಮ್ಮ ನೆಚ್ಚಿನ ಶಾಸಕರಾದಂತಹ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಬಳಿಯಾಗಿರ್ಬೋದು, ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರ ಬಳಿಯಾಗಿರ್ಬೋದು, ಹಾಗೆ ಈ ಒಂದು ಕಾಲೇಜಿನ ಅಭಿವೃದ್ಧಿಗೆ ಸಹಕರಿಸಿದ SS ಮಲ್ಲಿಕಾರ್ಜುನ್ ಅವರಾಗಿರ್ಬೋದು, ಇವರೆಲ್ಲರ ಬಳಿಗೂ ಸಹ ಅವರು ತುಂಬ ಶ್ರಮ ವಹಿಸಿ ಈ ಒಂದು ಕಾಲೇಜು ಅಭಿವೃದ್ಧಿಗೆ ಪ್ರೀತಿ ಪಾತ್ರರಾಗಿದ್ದಾರೆ. ಅವರು ಪಟ್ಟಂಥ ಪರಿಶ್ರಮದಿಂದ ಕಾರ್ಪೊರೇಷನ್ನಲ್ಲಾಗಿರ್ಬೋದು, ಸ್ಮಾರ್ಟ್ ಸಿಟಿನಲ್ಲಾಗಿರ್ಬೋದು, ಎಲ್ಲ ಅನುದಾನಗಳನ್ನು ಬಳಕೆ ಮಾಡಿಕೊಂಡು ಆಧುನಿಕವಾದಂತಹ ಎಲ್ಲ ಉಪಕರಣಗಳನ್ನು ಜೋಡಿಸಿ ಕಾಲೇಜನ್ನು ಅಭಿವೃದ್ಧಿ ಪಥ ಕಡೆಗೆ ಒಯ್ದು ಸರ್ಕಾರಿ ಕಾಲೇಜು ಯಾವುದೇ ಖಾಸಗಿ ಕಾಲೇಜಿಗಿಂತ ಕಡಿಮೆ ಇಲ್ಲದ ರೀತಿಯಲ್ಲಿ ದಾವಣಗೆರೆ ಜಿಲ್ಲೆಯಲ್ಲೇ ಇವತ್ತು ನಂಬರ್ 1 ಕಾಲೇಜ್ ಮಾಡೋಕ್ಕೆ ಶ್ರಮ ವಹಿಸಿದ್ದಾರೆ. ಅವರ ಪರಿಶ್ರಮದಿಂದ ಇವತ್ತು ಕಾಲೇಜು ಅಭಿವೃದ್ಧಿ ಪಥದ ಕಡೆಗೆ ಹೋಗಿದೆ. ಹಾಗಾಗಿ ನಾನು ವೈಯಕ್ತಿಕವಾಗಿ ನನ್ನ ಎಲ್ಲ ಉಪನ್ಯಾಸಕರ ಪರವಾಗಿಯೂ ಸಹ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರ ನಿವೃತ್ತಿ ಜೀವನ ಉತ್ತಮವಾಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಯುತ ಸುರೇಶ್ ಅವರು ಎಲ್ಲೇ ಇದ್ರೂ ಚೆನ್ನಾಗಿರಲಿ, ಅವರಿಗೆ ದೇವರು ಆಯುಷ್ಯ, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಅವರನ್ನು ನೆಮ್ಮದಿಯಿಂದ 100 ಕಾಲ ಬಾಳಲಿ ಅಂತಕ್ಕಂಥದ್ದನ್ನು ನಾನು ವೈಯಕ್ತಿಕವಾಗಿ ಹೇಳ್ತೇನೆ. ಹ್ಯಾಟ್ಸ್ ಆಫ್ ಟು ಯು ಸುರೇಶ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಮುಂದೆನೂ ಕೂಡ ನಾವು ಈ ಕಾಲೇಜಿನ ಒಂದು ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಪ್ರಯತ್ನ ಪಡ್ತೀವಿ ಅಂತ ಹೇಳಿ ಈ ಮೂಲಕ ನಿಮ್ಮಲ್ಲಿ ಆಶ್ವಾಸನೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನೀವು ಎಲ್ಲೇ ಇರಿ ಸರ್, ಚೆನ್ನಾಗಿರಿ ಸರ್. ನಿಮ್ಮ ಕುಟುಂಬದ ಜೊತೆಗೆ ನಿಮ್ಮ ಒಂದು ಜೀವನ ಏನಿದೆ ಅದು ಸುಖವಾಗಿ ಆರೋಗ್ಯವಾಗಿ ಇರಲಿ ಅಂತ ಹೇಳಿಬಿಟ್ಟು ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಈ ಒಂದು ಬೀಳ್ಕೊಡುವಂತಹ ಸಂದರ್ಭದಲ್ಲಿ ಅವರಿಗೆ ನಮಗೆ ನೀಡಿದಂತಹ ಮಾರ್ಗದರ್ಶನಕ್ಕಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತಾ ಅವರ ಮುಂದಿನ ಜೀವನ ಬಹಳಷ್ಟು ಸುಖಕರವಾಗಿರಲಿ, ಸಂತೋಷದಾಯಕವಾಗಿರಲಿ, ಆರೋಗ್ಯಕರವಾಗಿ 100 ವರ್ಷ ಕುಟುಂಬದೊಂದಿಗೆ ಬಾಳುವಂತಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಸರ್, ನೀವು ನಿಮ್ಮೊಂದಿಗೆ 6 ವರ್ಷಗಳ ಕಾಲ ನಮ್ಮನ್ನು ಉತ್ತಮ ಕಾರ್ಯನಿರ್ವಹಿಸಲು ಉತ್ತಮ ಮಾರ್ಗದರ್ಶನ ನೀಡಿದಲ್ಲದೆ ನೀವು ಕೊಟ್ಟ ಬೆಂಬಲಕ್ಕೆ ಧನ್ಯವಾದಗಳು ಸರ್. ನೀವು ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯವನ್ನು ಹೊಂದಿ ಉತ್ತಮ ಜೀವನವನ್ನ ಕಳೀಲಿ ಅಂತ ಹಾರೈಸ್ತಾ ನನ್ನ 2 ಮಾತುಗಳನ್ನು ಸುರೇಶ್ ಸರ್ ಅವರು ದೇವರು ಅವರಿಗೆ ಉತ್ತಮ ಆರೋಗ್ಯವನ್ನು ಕೊಡುವಂತಾಗಲಿ, ಅವರ ಒಂದು ನಿವೃತ್ತಿ ಜೀವನ ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ ಅಂಥೇಳಿ ಆ ದೇವರಲ್ಲಿ ನಾನು ಬೇಡ್ಕೊಳ್ತೀನಿ. ಧನ್ಯವಾದಗಳು. ಹಾಗೆಯೇ ಒಬ್ಬ ಕೆಲಸ ಮಾಡೋ ಜಾಗದಲ್ಲಿ ಮಹಿಳಾ ಸಹೋದ್ಯೋಗಿಗಳನ್ನ ಎಷ್ಟು ಗೌರವಯುತವಾಗಿ ನಡೆಸ್ಕೊಳ್ಬೋದು ಅನ್ನೋದಕ್ಕೆ ನೀವೇ ಒಂದು ಉದಾಹರಣೆಯಾಗಿ ನಿಲ್ತೀರ ಸರ್. ನನ್ನ ಸರ್ವೀಸಲ್ಲಿ ನಾ ಕಂಡ ದಿ ಬೆಸ್ಟ್ ಪ್ರಿನ್ಸಿಪಲ್ ನೀವೇ ಅಂತ ಹೇಳೋಕ್ಕೆ ನನಗೆ ತುಂಬಾ ಸಂತೋಷ ಆಗುತ್ತೆ. ನೀವು ಎಲ್ಲೇ ಇರಿ, ಹೇಗೆ ಇರಿ, ಚೆನ್ನಾಗಿರಿ ಸರ್. ನಿಮ್ಮ ನಿವೃತ್ತಿ ಜೀವನ ಅತ್ಯಂತ ಸುಖಮಯಕರವಾಗಿರಲಿ. ದೇವರು ನಿಮಗೆ ಆಯಸ್ಸು, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ನಾನು ಹಾರೈಸ್ತೇನೆ. ಧನ್ಯವಾದ. ಅದರಲ್ಲೂ ನಮಗೆ ನಮ್ಮ ಜಿಲ್ಲೆಗೆ, ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ತುಂಬ ನಷ್ಟ ಆಗಿದೆ. ಆದರೂ ಅನಿವಾರ್ಯ. ಸೇವೆಗೆ ಸೇರಿದ ಮೇಲೆ ನಿವೃತ್ತಿ ಅಂತಕ್ಕಂಥದ್ದು ಅನಿವಾರ್ಯ. ಅವರು ಒಳ್ಳೆಯ ದಿನಗಳಲ್ಲಿ ನಿವೃತ್ತಿ ಆಗ್ತಿದ್ದಾರೆ. ಅವರ ನಿವೃತ್ತಿಯ ಬದುಕು ಚೆನ್ನಾಗಿರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತಿದ್ದೇನೆ.
ಅನೇಕ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿದ್ದು ಯುವಕರನ್ನು ನಾಚಿಸುವಂತೆ ಕೆಲಸ ಮಾಡುವಂಥ ಒಬ್ಬ ಉತ್ತಮವಾದಂಥ ವ್ಯಕ್ತಿತ್ವವನ್ನು ಹೊಂದಿರುವಂಥವ್ರು. ಅವರು ಬೇಗನೆ ಉಪನಿರ್ದೇಶಕರಾಗಬೇಕಾಗಿತ್ತು. ನಮ್ಮ ಜಿಲ್ಲೆಗೆ ಉಪನಿರ್ದೇಶಕರಾಗಿ ಬರಲಿ ಅನ್ನುವಂಥ ಒಂದು ಆಸೆ ಇತ್ತು. ಸ್ವಲ್ಪ ದಿನಗಳ ಕಾಲ ಅವರು ಪ್ರಭಾರ ಉಪನಿರ್ದೇಶಕರಾಗಿ ಕೆಲಸ ಮಾಡಿದರು. ಅವರ ವ್ಯಕ್ತಿ ಮತ್ತು ವ್ಯಕ್ತಿತ್ವವನ್ನು ಹೊಂದಿರುವಂತಹ ಒಬ್ಬ ಮಹಾನ್ ಚೇತನ ಎನ್ನುವಂಥ ಮಾತನ್ನು ಹೇಳ್ತಾ ಅವರ ವಯೋನಿವೃತ್ತಿ ಜೀವನ ಸುಖಮಯವಾಗಿರಲಿ. ಸಮಾಜದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಅವರ ಸೇವೆ ಇನ್ನೂ ಕೂಡ ಸಲ್ಲಿಸುವಂಥ ಅವಕಾಶವನ್ನು ದೇವರು ಆಯುಷ್ಯ, ಆರೋಗ್ಯ, ಕೀರ್ತಿಯನ್ನು ಕೊಡಲಿ ಅಂತ ನಿಟ್ಟಿನಲ್ಲಿ ಹೇಳ್ತಾ ವಯೋನಿವೃತ್ತಿ ಹೊಂದಿರತಕ್ಕಂತಹ ಸುರೇಶ್ ಸರ್ ಅವರಿಗೆ ಆ ಭಗವಂತ ನಿಜಕ್ಕೂ ಏನೇನು ಬೇಕೋ ಎಲ್ಲವನ್ನೂ ಕೂಡ ಕರುಣಿಸಿದ್ದಾನೆ. ನಾನು ಈ ಸಂದರ್ಭದಲ್ಲಿ ಕೇಳೋದಿಷ್ಟೇ, ಅವರಿಗೆ ಉತ್ತಮವಾದಂಥ ಆರೋಗ್ಯವನ್ನು ಕೊಡಲಿ. ಹೆಚ್ಚು ಕಾಲ ಇನ್ನೂ ಕೂಡ ಅವರು ಬೇರೆ ಬೇರೆ ಹಂತಗಳಲ್ಲಿ ಸೇವೆಯನ್ನು ಸಲ್ಲಿಸಲಿ. ವಯೋನಿವೃತ್ತಿ ಅಂತಕ್ಕಂಥದ್ದು ಸರ್ಕಾರಿ ಸೇವೆಯಿಂದ ನಿವೃತ್ತಿ ಅಂತಕ್ಕಂಥದ್ದು ಅಷ್ಟೇ. ಕೆಲಸವನ್ನು ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿರ್ತವೆ. ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನಮಸ್ಕಾರ.